ಹೋದ ಬಾರಿ ನೀವು ಸ್ಟ್ರೈಕ್ ಕೂತಿದ್ರಿ ಫ್ಯಾಕ್ಟರಿ ಒಳಗಡೆ. ಅವತ್ತು ಅವ್ರು ಕರೆದು ನಿಮ್ಗೇನೋ ಭರವಸೆ ಕೊಟ್ಟರು, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಒಂದು ಪರಿಹಾರ ಕೊಡ್ತೀವಿ ಅಂತ. ಅವ್ರು ಪರಿಹಾರ ಕೊಟ್ಟಿಲ್ಲ, ಮತ್ತೆ ನೀವು ಸ್ಟ್ರೈಕ್ ಕೂತಿದ್ದೀರ. ಇದರ ಬಗ್ಗೆ ನಾವೀಗಾಗಲೇ ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಇಮೇಲ್ ಕಳಿಸಿದ್ವಿ. ಯಾಕಂದ್ರೆ ಅವರು ಎಲೆಕ್ಷನ್ ಬಿಸಿಲಿದ್ದಾರೆ. ನಾವು ಈಗಾಗಲೇ ಪರ್ಸನಲ್ ಆಗಿ ಮೀಟ್ ಮಾಡಬೇಕಾಗಿತ್ತು. ಆದ್ರೆ ಅವರು ಮಹಾರಾಷ್ಟ್ರ ಎಲೆಕ್ಷನ್ 20ನೇ ತಾರೀಕಿಂದ, ಅದಾದ್ಮೇಲೆ ಫ್ರೀ ಆಗ್ತಾರೆ. 25ನೇ ತಾರೀಕಿಂದ ವಿಂಟರ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅವತ್ತು ನನ್ನ ಜೊತೆ ಒಂದು 4 ಜನ ಕರ್ಕೊಂಡು ಹೋಗಿ ನಾನು ನಿಮ್ಗೆ ನಮ್ಮ ಕೈಲಾಗಿದ್ದ ಎಷ್ಟು ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ. ಇತಿಹಾಸ ಇರುವಂತದ್ದು ಇದು ಬೆಮಲ್ ಫ್ಯಾಕ್ಟರಿ. ನೆಹರು ಅವರ ಕನಸು ಏನು ನವರತ್ನಗಳಲ್ಲಿ ಒಂದಾದ ಇದು ಇವತ್ತು ಯಾಕೆ ಇನ್ನೂ ಬದುಕಿದೆ ಅಂದ್ರೆ ಎಲ್ಲ ನಿಮ್ಮಿಂದ ಬದುಕಿದೆ. 60 ವರ್ಷಗಳಿಂದ ನೀವು ಈ ಫ್ಯಾಕ್ಟರಿನ ಬದುಕಿಸಿದ್ದೀರಾ, ಲಕ್ಷಾಂತರ ಜನಕ್ಕೆ ಅನ್ನ ಕೊಟ್ಟಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ ಸೆಂಟ್ರಲ್ ಗವರ್ಮೆಂಟ್ಗೆ. ಇಂಥ ನಿಮಗೆ ಅನ್ಯಾಯ ಮಾಡಕ್ ಹೊರಟಿರೋದು ನಾನು ವಿರೋಧಿಸ್ತೀನಿ. ನೀವೆಲ್ಲ ಸೇರ್ಕೊಂಡು ಈ ಕಂಪನಿ ಉದ್ಧಾರ ಮಾಡಿದ್ದೀರಾ. ITI ಮುಚ್ಚೋಯ್ತು, HMT ಮುಚ್ಚೋಯ್ತು, NGF ಮುಚ್ಚೋಯ್ತು. ಆದ್ರೆ ನೀವು ಮಾತ್ರ ನೀವು ರಕ್ತ ಕೊಟ್ಟು ಇದನ್ನ ಬದುಕಿಸ್ಕೊಂಡು ಬಂದಿದ್ದೀರಾ. ನಿಮ್ಮಂತ ಅನ್ಯಾಯ ಮಾಡಿದ್ರೆ ಅವ್ರು ಒಳ್ಳೇದಾಗಲ್ಲ. ಇಲ್ಲಿ 3000 ಜನ ಕ್ಯಾಶುವಲ್ ಲೇಬರ್ಸ್ ಇರಬೇಕಾಗಿದ್ರೆ ನಾರ್ತ್ ಇಂದ ಹೊಸಬರನ್ನ ಕರ್ಕೊಂಬರಂತ ಅಗತ್ಯ ಇರಲೇ ಇಲ್ಲ. ಇದಕ್ಕೆ ಇದೇನಾಗಿದೆ ಅಂದ್ರೆ ಸೌತ್ ಇಂಡಿಯನ್ಸ್ ಬಹಳ ಸ್ಟ್ರಾಂಗ್. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಇದು ನೋಡಿದ್ರೆ ಅವ್ರಿಗೆ ಭಯ. ಯಾಕಂದ್ರೆ ನಾವು ಎಜುಕೇಟೆಡ್ಸ್ ಜಾಸ್ತಿ ಇದೀವಿ, ಕಷ್ಟಪಡೋರು ಜಾಸ್ತಿ ಇದೀವಿ. ನಿಮಗೆ ಪೇಪರ್ ಅಲ್ಲಿ ಓದಿರ್ತೀರಾ, ಸೆಂಟ್ರಲ್ ಗವರ್ಮೆಂಟ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದು ನಾವೇ. ನಾವು ಕೂಡ ಟ್ಯಾಕ್ಸ್ ಇಂದ UP, ಬಿಹಾರ ಇವೆಲ್ಲ ಬದುಕ್ತಾ ಇದೆ. ಇವ್ರೇನ್ ಇಷ್ಟು ಸಂಪಾದನೆ ಮಾಡ್ತಾರೆ, ಏನ್ ಇದನ್ನ ನಾವು ತಗೊಳ್ಳೋಣ ಅಂತ ಹೇಳಿ ಇದೊಂದು ನಾರ್ತ್ ಇಂಡಿಯನ್ಸ್ ಮಾಡ್ತಾರಂತ ಒಂದು ದ್ರೋಹ. ಎಲ್ಲ ಅವ್ರನ್ನ ತಗೊಂಡು ಕೂರಿಸ್ಬೇಕಿಲ್ಲಿ, ನಮ್ಮವರು ಭಿಕ್ಷೆ ಬೇಡ್ಬೇಕು. ನೀವು ನೋಡ್ತಾ ಇದ್ರೆ ಎಷ್ಟು ಜನ ನಾರ್ತ್ ಇಂಡಿಯನ್ಸ್ ಬಂದು ಸೆಟ್ಲ್ ಆಗ್ತಾವ್ರೆ. ಬೆಂಗಳೂರಲ್ಲಂತೂ ಯಾವ ಕೆಲಸಕ್ಕೂ ಗಾರೆ ಕೆಲಸನೂ ನಮ್ಗೆ ಸಿಗ್ತಾ ಇಲ್ಲ. ಇವತ್ತು ಎಲ್ಲ ನಾರ್ತ್ ಇಂಡಿಯನ್ಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ, ವರ್ಕರ್ಸ್ ಲೆವೆಲ್ ಅಲ್ಲಿ ಇವೆಲ್ಲ ಒಂದೆಲ್ಲ ನಾರ್ತ್ ಇಂಡಿಯನ್ಸ್ ತುಂಬುವಂತ ಕೆಲಸ ಆಗ್ತಾ ಇದೆ. ಫ್ಯಾಕ್ಟರಿ ಈ ಹೊಸಬರಿಗಿಂತ ನಿಮ್ಮಂತ ಎಕ್ಸ್ಪೀರಿಯನ್ಸ್ ಅವರಿಂದಾನೇ ನಡೆಯೋದು, ಅದು ಅವ್ರಿಗೆ ಗೊತ್ತು. ಆದ್ರೆ ನೀವು ಫ್ಯಾಕ್ಟರಿ ನಡೆಯೋದು ಉದ್ದೇಶ ಅಲ್ಲ. ಅವರು ನಾರ್ತ್ ಇಂಡಿಯನ್ ಕೆಲಸ ಕಾರ್ಯ ಎಲ್ಲಿ ಇರ್ತಾರಲ್ಲ ಅವ್ರಿಗೆ ಬಂದು ಇಲ್ಲಿ ಉದ್ಯೋಗ ಕೊಡುವಂತ ಉದ್ದೇಶ. ನೀವು ಭಿಕ್ಷೆ ಎತ್ತಿದ್ರು ಪರವಾಗಿಲ್ಲ. ಇದು ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾರ ಅನ್ಯಾಯ. ಈಗಾಗಲೇ ಒಂದ್ಸತಿ ಬೆಮಲ್ ಫ್ಯಾಕ್ಟರಿನ ಸೇಲ್ಗೆ ಇಟ್ಬಿಟ್ಟಿದ್ರು, ನಿಮ್ಗೆ ಗೊತ್ತೋ ಇದೆಯೋ. NDA ಅಧಿಕಾರಕ್ಕೆ ಬಂದು 2ನೇ ವರ್ಷದಲ್ಲಿ ಇದು ಸೇಲ್ಗೆ ಇಟ್ಬಿಟ್ಟಿದ್ರು. ಸುಮಾರು 60,000 ಕೋಟಿ ಪ್ರಾಪರ್ಟಿನ ಬರೀ 6,000 ಕೋಟಿ ಸೇಲ್ಗೆ ಇಟ್ಬಿಟ್ಟಿದ್ರು. ಯಾರ ಕೋರ್ಟ್ ಹೋಗಿದ್ದಕ್ಕೆ ಇದು ನಿಂತಿದೆ. ಇದರ ವಿರುದ್ಧ ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡಬೇಕು. ನೀವೆಲ್ಲ ನಿಮ್ಮ ಹೊಟ್ಟೆಪಾಡಿಗೋಸ್ಕರ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ನಾವು ನಿಮ್ ಜೊತೆ ಸೇರ್ಕೊಂಡು ಈ ಫ್ಯಾಕ್ಟರಿ ಉಳಿಬೇಕು, ನಮ್ಮ ಮುಂದಿನ ಪೀಳಿಗೆಗೂ, ನಮಗೆ ಎಸ್ಪೆಷಲಿ KGF ಅಲ್ಲಿ ಇರೋರಿಗೆ ನಮ್ಮ ಮಕ್ಕಳು ಓದ್ಕೋಬೇಕು, ನಮ್ಮ ಮೊಮ್ಮಕ್ಕಳ ಕೆಲಸ ಮಾಡಿ. ಇದಕ್ಕೋಸ್ಕರ ನಿಮ್ ಜೊತೆ ಸೇರ್ಕೊಂಡು ನಾನು ಹೋರಾಟ ಮಾಡ್ತೀನಿ. ನಾವು 25ನೇ ತಾರೀಕು ಒಳಗಡೆ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ MB ಪಾಟೀಲ್ ಅವ್ರನ್ನ ಮಾತಾಡಿ ಅವರಿಂದ ಸಲಹೆ ಪಡೆಯೋಣ. ಸಾಧ್ಯ CM ಅಪಾಯಿಂಟ್ಮೆಂಟ್ ತಗೊಳ್ತೀನಿ, ಅವರಿಂದ ಸಲಹೆ ಪಡೆಯೋಣ. ನಾವು ಡೆಲ್ಲಿಗೆ ಹೋಗಿ ಇದು ನಮಗೆ ನ್ಯಾಯ ಸಿಗೋದಂತ ಹೋರಾಟ ಮಾಡ್ತೀನಿ. ನಾನು ನಿಮ್ ಜೊತೆ ಇರ್ತೀನಿ. ನೀವೆಲ್ಲ ನನಗೆ ಓಟ್ ಕೊಟ್ಟಿದ್ದೀರ, ನಾನು ಗೆಲ್ಲೇ ಇರ್ಬೋದು. ಆದ್ರೆ KGF ಅಲ್ಲಿ ನನಗೆ 38,000 ಓಟ್ ಸಿಕ್ಕಿರೋದು ನಿಮ್ಮಿಂದ ಸಿಕ್ಕಿದೆ. ಇದನ್ನ ನಾನು ಯಾವತ್ತು ಜೀವನ ಪರ್ಯಂತ ನಾನು ಮರೆಯಲ್ಲ. ನಿಮ್ಮ ಋಣ ನನ್ನ ತಲೆ ಮೇಲಿದೆ. ನಾವು ಸಾಯೋವರೆಗೂ ಇದ್ರ ಬಗ್ಗೆ ಹೋರಾಟ ಮಾಡೋಣ. ನಿಮ್ಗೆ ನ್ಯಾಯ ಕೊಡಿಸೋ ತನಕ ನಾವಂತೂ ನಿದ್ದೆ ಹೋಗಲ್ಲ ಅಂತ ನಾನು ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ನಿಮ್ ಜೊತೆಗೆ ಇರ್ತೀನಿ. ಡೆಲ್ಲಿಗೆ ಹೋಗೋಣ. ನಾವು ಇದಕ್ಕೆ ನ್ಯಾಯ ಒಂದು ಕೊಡಿಸೋ ತನಕ ನಾವು ನಿಮ್ಮ ಜೊತೆ ನಿಮ್ಗೇನ್ ಅನುಕೂಲ ಬೇಕೋ ಹೇಳಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಓಕೆ. ಅಂತಾನೆ
செய்கிறாரு. நம்ம ஒர்க்கர்ஸ் தான் ஹையஸ்ட் டாக்ஸ் பே பண்றதுன்னு பத்தி பேசியிருக்காரு. சவுத் இந்தியாவில் தான் ஹையஸ்ட் டாக்ஸ் போறது பத்தி பேசியிருக்காரு.